23 ವರ್ಷದಿಂದ DMK ಜೊತೆ ನಾವು ಇದ್ವಿ. ಈಗೇನಾಗಿದೆ, ಅಲ್ಲಿ TVKಗೆ ಸ್ಪಷ್ಟ ಬಹುಮತ ಇಲ್ಲ. ಈಗ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ AICCನಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಆಮೇಲೆ BJPಯವರು ಕಾಂಗ್ರೆಸ್ಸು ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದ್ದಾರೆ ಅಂಥೇಳಿ ಅವರು ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ. BJPಯವರು ಯಾವ ನೈತಿಕತೆ ಮೇಲೆ ನಮಗೆ ಅದನ್ನು ಆ ಮಾತು ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. ಪ್ರಜಾಪ್ರಭುತ್ವದಲ್ಲಿ ರಾಜೀವ್ ಗಾಂಧಿಯವರು ಆವಾಗ ಪಕ್ಷಾಂತರ ನಿಷೇಧ ಕಾಯ್ದೆ ತಂದರು. ಆ ಪಕ್ಷಾಂತರ ನಿಷೇಧ ಕಾಯ್ದೆ ತಂದ ಮೇಲೆ ನಮ್ಮ ರಾಜ್ಯದಲ್ಲೇ ಯಡಿಯೂರಪ್ಪ ಅವರು 17 ಜನ MLA ಶಾಸಕರನ್ನು, ವಿಪಕ್ಷದ ಶಾಸಕರನ್ನು ರಾಜೀನಾಮೆ ಕೊಡಿಸಿ ಮತ್ತು ಅವರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದಮೇಲೆ ರಾಜೀನಾಮೆ ಕೊಡಿಸಿ ಮುಂದುವರೆದರು. ಆಮೇಲೆ 2019ರಲ್ಲೂ ಕೂಡ ಅವರಿಗೆ ಮೆಜಾರಿಟಿ ಇರಲಿಲ್ಲ. ನಮ್ಮ ಮತ್ತು JDSನ ಸುಮಾರು 16-17 ಜನ ಶಾಸಕರನ್ನು ರಾಜೀನಾಮೆ ಕೊಡಿಸಿ ಜನಾದೇಶಕ್ಕೆ ವಿರುದ್ಧವಾಗಿ ಅವರು ಮುಖ್ಯಮಂತ್ರಿಯಾಗಿ ಬೊಮ್ಮಾಯಿ ಅವರಿಬ್ಬರು 4 ವರ್ಷ ಮಾಡಿದ್ರು. ಮತ್ತು ಮಹಾರಾಷ್ಟ್ರದಲ್ಲೂ ಅಷ್ಟೇ, ಅಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿದ್ರು. ಬಿಹಾರಲ್ಲೂ ಅಷ್ಟೇ. ಎಲ್ಲ ಕಡೆ ಕೂಡ BJP ಪಕ್ಷ ಅವ್ರ ಜೊತೆಯಲ್ಲಿ ಯಾರಿದ್ರು ಅವರಿಗೆ ದ್ರೋಹ ಮಾಡಿಕೊಂಡೇ ಬಂದಿದೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಜನಕ್ಕೆ ದ್ರೋಹ ಮಾಡಿದ್ದಾರೆ BJPಯವರು, BJP ನಾಯಕತ್ವ. ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟರೋ ಯಾವ ಆಶ್ವಾಸನೆಯೂ ಈಡೇರಿಸಲಿಲ್ಲ. 2 ಲಕ್ಷ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು. ವಿದೇಶದಲ್ಲಿರ್ತಕ್ಕಂಥ ಕಂಪನ ತರ್ತೀವಿ ಅಂದರು. ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದರು. ಈ ರೀತಿ ಅನೇಕ ಆಶ್ವಾಸನೆಗಳನ್ನು ಅವರು ಈಡೇರಿಸಲಿಲ್ಲ. ಜನಕ್ಕೆ ದ್ರೋಹ ಮಾಡಿದ್ದು ಅವರು.